2, 1, go. ನಮಸ್ಕಾರ ವೀಕ್ಷಕರೇ, ಜನನಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ತುಮಕೂರು ಜಿಲ್ಲೆಯ ಕಲಾಕ್ಷೇತ್ರದಲ್ಲಿ ತನ್ನದೇ ಆದ ಪ್ರತಿಮೆಯಿಂದ ಗುರುತಿಸಿಕೊಂಡಿರುವ ಪುಟ್ಟ ಬಾಲ ಪ್ರತಿಮೆಯೊಬ್ಬರು ಇಂದು ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ಸಂಗೀತ ಮತ್ತು ನಾಟಕ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ಈ ಪುಟ್ಟ ಬಾಲಕನ ಹೆಸರು ಹಾರ್ಮನಿ ಮಾಸ್ಟರ್ ಶಿವಾನಂದ ಸ್ವಾಮಿ. ಇವರು ಬೆಳ್ಳಾವಿ ರವಿಕುಮಾರ್ ಹಾಗೂ ಲಕ್ಷ್ಮಿ ದಂಪತಿಯವರ ಎರಡನೇ ಪುತ್ರರಾಗಿದ್ದು ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸುತ್ತಿದ್ದಾರೆ. ಇವರ ಸಂಗೀತ ಗುರುಗಳಾಗಿ ಖ್ಯಾತ ವಿದ್ವಾನ್ ಶ್ರೀ ಶಿವಲಿಂಗ ಶೆಟ್ಟರ್ ತುಮಕೂರು ಹಾಗೂ ಹಾರ್ಮನಿ ಕ್ಷೇತ್ರದಲ್ಲಿ ಹೆಸರಾಂತ ಕಲಾವಿದ ಹಾರ್ಮನಿ ಮಾಸ್ಟರ್ ಲಿಂಗರಾಜ್ ರವರ ಶಿಷ್ಯರಾಗಿದ್ದಾರೆ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಹಲವಾರು ನಾಟಕಗಳಿಗೆ ಸಂಗೀತ ನಿರ್ದೇಶನ ಮತ್ತು ಹಾರ್ಮನಿ ವಾದನ ನೀಡಿ ಕಲಾಭಿಮಾನಿಗಳ ಮೆಚ್ಚುಗೆ ಗಳಿಸಿದ್ದಾರೆ. ಶಿವಾನಂದ ಸ್ವಾಮಿಯವರು ಇದೀಗ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕಲಾ ಬಳಗ ಗುಬ್ಬಿ ವತಿಯಿಂದ ಕುರುಕ್ಷೇತ್ರ ಅಥವಾ ಭಗವದ್ಗೀತೆ ಎಂಬ ಭವ್ಯ ಪೌರಾಣಿಕ ನಾಟಕವನ್ನು ಆಯೋಜಿಸಿದ್ದಾರೆ. ದಿನಾಂಕ 14/6/2026 ಭಾನುವಾರ, ಸಮಯ ಬೆಳಗ್ಗೆ 10 ಗಂಟೆಗೆ, ಸ್ಥಳ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ, ತುಮಕೂರು. ಮಹಾಭಾರತದ ಸಾರವನ್ನು ಒಳಗೊಂಡಿರುವ ಈ ನಾಟಕದಲ್ಲಿ ಅನೇಕ ಪ್ರತಿಭಾವಂತ ಕಲಾವಿದರು ಭಾಗವಹಿಸಲಿದ್ದು ಸಂಗೀತ, ಅಭಿನಯ ಮತ್ತು ರಂಗ ಸಜ್ಜಿಕೆಯ ಮೂಲಕ ಪ್ರೇಕ್ಷಕರಿಗೆ ಅದ್ಭುತ ಅನುಭವವನ್ನು ನೀಡಲಿದ್ದಾರೆ. ಅದಕ್ಕಾಗಿ ಎಲ್ಲ ಕಲಾಭಿಮಾನಿಗಳು, ಸಾರ್ವಜನಿಕರು ಹಾಗೂ ನಾಟಕಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕವನ್ನು ವೀಕ್ಷಿಸಿ ಯುವ ಪ್ರತಿಭೆ ಹಾರ್ಮನಿ ಮಾಸ್ಟರ್ ಶಿವಾನಂದ ಸ್ವಾಮಿ ಸೇರಿದಂತೆ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಆಯೋಜಕರು ಮನವಿ ಮಾಡಿಕೊಂಡಿದ್ದಾರೆ. ಕಲೆಯನ್ನು ಉಳಿಸೋಣ, ಕಲಾವಿದರನ್ನು ಬೆಳೆಸೋಣ. ಇದು ಜನನಿ ನ್ಯೂಸ್ ಚಾನೆಲ್, ಗಂಗಸಂದ್ರ ರಾಜು, ತುಮಕೂರು.